ನಾನು ಈ ಎಪಿಕೆಎಸ್ ಸಾವಯವ ಉತ್ಪನ್ನಗಳನ್ನು ಬಳಸುತ್ತಿದ್ದೆ. ಬಾಳೆ ಕೃಷಿಗೆ ಯಾವ ಉತ್ಪನ್ನ ಸೂಕ್ತ ಎಂದು ನಾನು ಕೇಳಿದಾಗ ಅವರು ನನಗೆ ಅಭಿಮಾನ್ ಎಂಬ ಉತ್ಪನ್ನವನ್ನು ಶಿಫಾರಸು ಮಾಡಿದರು. ಅದನ್ನು ಬಳಸಿದ ನಂತರ ಬೇರಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಪ್ರಾರಂಭವಾಯಿತು. ಬೇರುಗಳು ಚೆನ್ನಾಗಿ ಬೆಳೆದವು ಮತ್ತು ಮರದ ಕಾಂಡವು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿತು. ಈ ಬೆಳವಣಿಗೆಯಿಂದಾಗಿ ಮರದ ಬೆಳವಣಿಗೆಯ ಶಕ್ತಿ ತುಂಬಾ ಚೆನ್ನಾಗಿತ್ತು. ಗಿಡದ ಶಕ್ತಿಯೂ ಚೆನ್ನಾಗಿತ್ತು. ಇದನ್ನು ಬಳಸುವುದನ್ನು ಮುಂದುವರಿಸಿದ ನಂತರ ಈಗ ಹೂವು ಬಂದಿದೆ. ಇದನ್ನು ಟಾರ್ ಮಾಡಲಾಗಿದೆ. ಟಾರ್ ಮಾಡಿದ ನಂತರ ಅವರು FL77 ಎಂಬ ಸಾವಯವ ಉತ್ಪನ್ನವನ್ನು ಶಿಫಾರಸು ಮಾಡಿದ್ದಾರೆ. ಈ ಸಾವಯವ ಉತ್ಪನ್ನವನ್ನು ಬಳಸುವುದರಿಂದ ಹೂವುಗಳಲ್ಲಿ ಪರಾಗಸ್ಪರ್ಶ ಹೆಚ್ಚಾಗುತ್ತದೆ ಮತ್ತು ಹೂವುಗಳು ತಕ್ಷಣವೇ ಉದುರುವುದಿಲ್ಲ ಮತ್ತು ಕಾಯಾಳಾಗಿ ಬದಲಾಗುತ್ತವೆ ಮತ್ತು ಚೆನ್ನಾಗಿ ಬೆಳೆಯುತ್ತವೆ ಎಂದು ಅವರು ಹೇಳಿದ್ದಾರೆ. ನಾನು ಅದನ್ನು ಮುಂದೆ ಬಳಸಲು ಯೋಜಿಸುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಸತೀಶ್ ಕುಮಾರ್. ನಾನು ತಿರುಚಿ ಜಿಲ್ಲೆಯಲ್ಲಿ ಕೃಷಿ ಮಾಡುತ್ತಿದ್ದೇನೆ. ನಮ್ಮ ಅಜ್ಜ ಬಹಳ ದಿನಗಳಿಂದ ಮಾಡುತ್ತಿದ್ದ ಕೃಷಿಯನ್ನು ಮುಂದುವರಿಸುತ್ತಾ ನಮ್ಮ ತಂದೆಯು ಅದನ್ನು ಪ್ರಾರಂಭಿಸಿದರು. ಅವರ ನಂತರ ನಾನು ಪ್ರಸ್ತುತ ಕೃಷಿ ಮಾಡುತ್ತಿದ್ದೇನೆ. ನಾನು 1 ಎಕರೆ ಪ್ರದೇಶದಲ್ಲಿ ಬಾಳೆಹಣ್ಣನ್ನು ಬೆಳೆಸಿದ್ದೇನೆ. ಈ ಬಾಳೆ ಸಸಿಗಳು ಚಿಕ್ಕದಾಗಿದ್ದಾಗ ನಾನು ಬ್ಯಾಕ್ಟಂಪಾಸ್ ಕಾಂಪ್ಲೆಕ್ಸ್ನಂತಹ ರಸಗೊಬ್ಬರಗಳನ್ನು ಮಾತ್ರ ಬಳಸುತ್ತಿದ್ದೆ. ರಸಗೊಬ್ಬರಗಳನ್ನು ಬಳಸುವ ಅವಧಿಯಲ್ಲಿ ಬೆಳೆಯ ಬೆಳವಣಿಗೆಯಲ್ಲಿ ಸುಧಾರಣೆ ಕಂಡುಬಂದಿಲ್ಲ. ಸಸಿಗಳ ಬೆಳವಣಿಗೆಯೂ ಸ್ವಲ್ಪ ಕಡಿಮೆಯಾಗಿತ್ತು. ಅದರ ನಂತರ ಒಬ್ಬ ಸ್ನೇಹಿತನ ಮೂಲಕ ನನಗೆ ಎಪಿಕೆಎಸ್ ಆರ್ಗಾನಿಕ್ಸ್ ಉತ್ಪನ್ನಗಳ ಬಗ್ಗೆ ತಿಳಿದುಕೊಂಡೆ. ನಾನು ಈ ಎಪಿಕೆಎಸ್ ಆರ್ಗಾನಿಕ್ಸ್ ಉತ್ಪನ್ನಗಳನ್ನು ಬಳಸುತ್ತಿದ್ದೆ. ಬಾಳೆ ಕೃಷಿಗೆ ಯಾವ ಉತ್ಪನ್ನ ಸೂಕ್ತ ಎಂದು ನಾನು ಕೇಳಿದಾಗ ಅವರು ಅಭಿಮಾನ್ ಎಂಬ ಉತ್ಪನ್ನವನ್ನು ಶಿಫಾರಸು ಮಾಡಿದರು. ಅಭಿಮಾನ್ ಉತ್ಪನ್ನವನ್ನು ಶಿಫಾರಸು ಮಾಡಿದ ನಂತರ ನಾನು ಅದನ್ನು ಬಳಸಿದೆ. ಅದರ ನಂತರ ಬೇರಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಪ್ರಾರಂಭವಾಯಿತು. ಬೇರುಗಳು ಚೆನ್ನಾಗಿ ಬೆಳೆದವು ಮತ್ತು ಮರದ ಬುಡವು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿತು. ಈ ಬೆಳವಣಿಗೆಯಿಂದಾಗಿ ಮರದ ಬೆಳವಣಿಗೆಯ ಶಕ್ತಿ ತುಂಬಾ ಚೆನ್ನಾಗಿತ್ತು. ಮರದ ಚೈತನ್ಯವೂ ಚೆನ್ನಾಗಿತ್ತು. ಬೆಳೆಯ ಬೆಳವಣಿಗೆಯಲ್ಲಿ ಉತ್ತಮ ಸುಧಾರಣೆ ಕಂಡುಬಂದಿದೆ. ಇದನ್ನು ಬಳಸುವುದನ್ನು ಮುಂದುವರಿಸಿದ ನಂತರ ಹೂವು ಈಗ ಬಂದಿದೆ. ಹೂವು ಟಾರ್ ಆಗಿದೆ. ಟಾರ್ ಮಾಡಿದ ನಂತರ ಅವರು FL77 ಎಂಬ ಸಾವಯವ ಉತ್ಪನ್ನವನ್ನು ಶಿಫಾರಸು ಮಾಡಿದರು. ಈ ಸಾವಯವ ಉತ್ಪನ್ನವನ್ನು ಬಳಸುವುದರಿಂದ ಹೂವುಗಳಲ್ಲಿ ಪರಾಗಸ್ಪರ್ಶ ಹೆಚ್ಚಾಗುತ್ತದೆ ಮತ್ತು ಹೂವುಗಳು ತಕ್ಷಣವೇ ಉದುರುವುದಿಲ್ಲ ಮತ್ತು ಕಾಯಿಗಳಾಗಿ ಬದಲಾಗುತ್ತವೆ ಮತ್ತು ಚೆನ್ನಾಗಿ ಬೆಳೆಯುತ್ತವೆ ಎಂದು ಅವರು ಹೇಳಿದರು. ಮುಂದೆ ನಾನು ಅದನ್ನು ಬಳಸಲು ಯೋಜಿಸುತ್ತಿದ್ದೇನೆ. ನಾನು ಅಭಿಮಾನ್ ಉತ್ಪನ್ನವನ್ನು ಹೇಗೆ ಬಳಸಿದ್ದೇನೆಂದರೆ, ನಾನು 1 ಲೀಟರ್ ಔಷಧವನ್ನು 9 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಗಿಡದ ಬುಡದ ಸುತ್ತಲೂ ಸುರಿದೆ. ಇದರಿಂದಾಗಿ ಬೇರುಗಳು ಚೆನ್ನಾಗಿ ಮತ್ತು ಆಳವಾಗಿ ಹರಡಲು ಪ್ರಾರಂಭಿಸಿದವು. ಇದರಿಂದಾಗಿ ಮರದ ಶಕ್ತಿ ಚೆನ್ನಾಗಿ ಕಾಣುತ್ತಿತ್ತು. ಇದರ ನಂತರ ನಾನು ಈಗಾಗಲೇ FL77 ಅನ್ನು ಬಳಸಿದ್ದೆ. ನಾನು ಈ FL77 ಅನ್ನು ಬಳಸಿದಾಗ ಹೂವುಗಳು ಮತ್ತು ಹಣ್ಣುಗಳು ತುಂಬಾ ಚೆನ್ನಾಗಿ ಕಾಣುತ್ತಿದ್ದವು. ಆದ್ದರಿಂದ ಹೂವುಗಳು ಬಂದ ನಂತರ ನಾನು ಮತ್ತೆ FL77 ಅನ್ನು ಬಳಸಬಹುದು ಎಂದು ಅವರು ಸೂಚಿಸಿದರು. ಅದರ ಆಧಾರದ ಮೇಲೆ ನಾನು ಮತ್ತೆ FL77 ಅನ್ನು ಬಳಸಲು ಯೋಜಿಸುತ್ತಿದ್ದೇನೆ. ಈ ಎಪಿಕೆಎಸ್ ಸಾವಯವ ಉತ್ಪನ್ನಗಳು ನಿಜವಾಗಿಯೂ ಉತ್ತಮವಾಗಿವೆ. ಮಣ್ಣಿನ ಫಲವತ್ತತೆ ಬದಲಾಗಿಲ್ಲ. ಇದರಲ್ಲಿ ಎರೆಹುಳುಗಳ ಸಂಖ್ಯೆಯೂ ಹೆಚ್ಚಾಗಿದೆ. ಹೆಚ್ಚಿನ ಎರೆಹುಳುಗಳ ಉಪಸ್ಥಿತಿಯು ಕೃಷಿಗೆ ಒಳ್ಳೆಯ ಸಂಕೇತವಾಗಿದೆ. ಈ ನೈಸರ್ಗಿಕ ಸಾವಯವ ಉತ್ಪನ್ನಗಳನ್ನು ಬಳಸಿದರೆ ಬೆಳೆಯ ಬೆಳವಣಿಗೆಯಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು. ಮಣ್ಣಿನ ಫಲವತ್ತತೆಯೂ ಉಳಿಯುತ್ತದೆ. ನಾವು ಮುಂದಿನ ಪೀಳಿಗೆಗೆ ರವಾನಿಸುತ್ತಿರುವ ಕೃಷಿ ಉತ್ತಮವಾಗಿ ಮುಂದುವರಿಯಬೇಕಾದರೆ ನೈಸರ್ಗಿಕ ವಿಧಾನಗಳಿಗೆ ಬದಲಾಯಿಸುವುದು ಅವಶ್ಯಕ. ಈ ಎಪಿಕೆಎಸ್ ಸಾವಯವ ಉತ್ಪನ್ನಗಳನ್ನು ಬಳಸುವುದರಿಂದ ಪ್ರತಿಯೊಬ್ಬರೂ ಪ್ರಯೋಜನ ಪಡೆಯಬಹುದು. ಈ ಎಪಿಕೆಎಸ್ ಸಾವಯವ ಉತ್ಪನ್ನಗಳು ತುಂಬಾ ಚೆನ್ನಾಗಿದೆ.